ಬಿಜೆಪಿ ಆಯ್ತು, ಜೆಡಿಎಸ್ ಆಯ್ತು. ಇದೀಗ ಕಾಂಗ್ರೆಸ್ ಧರ್ಮಸ್ಥಳ ಯಾತ್ರೆಗೆ ಹೊರಟಿದೆ. ಧರ್ಮಸ್ಥಳ ಯಾತ್ರೆಗೆ ವಿರೋಧ ವ್ಯಕ್ತಪಡಿಸಿದ್ದಂತಹ ಕೈ ನಾಯಕರು ಈಗ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ. ಧರ್ಮಸ್ಥಳ ಯಾತ್ರೆ ರಾಜಕೀಯ ಯಾತ್ರೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿತ್ತು. ಇದಕ್ಕೆ ಮುಂಚೆ ಬಿಜೆಪಿಯವರು ಹಾಗೆ ಜೆಡಿಎಸ್ ಅವರು ಯಾತ್ರೆ ಹೋದಾಗ ಇದೊಂದು ರಾಜಕೀಯ ಯಾತ್ರೆ ಆಗಿದೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿತ್ತು. ಈಗ ಅದೇ ಹಾದಿಯಲ್ಲಿ ಯಾತ್ರೆಗೆ ತೆರಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ. ಬಿಜೆಪಿ ಜೆಡಿಎಸ್ಗೆ ಯಾತ್ರೆ ಮೂಲಕ ಟಾಂಗ್ ಕೊಡೋಕೆ ಹೊರಟಿದೆ. ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಧರ್ಮಸ್ಥಳ ಪಾದಯಾತ್ರೆ ಹೊರಡ್ತಾ ಇದ್ದಾರೆ. ಕುಣಿಗಲ್ನ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಈ ಯಾತ್ರೆ ನಡೆಯಲಿದೆ. ಸಾವಿರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು JKBMS ಶಾಲಾ ಕ್ರೀಡಾಂಗಣದಲ್ಲಿ ಕಾರುಗಳ ಜಮಾವಣೆ ಆಗಿದೆ. ಬಳಿಕ ಕುಣಿಗಲ್ ಸರ್ಕಲ್ನಿಂದ ಧರ್ಮಸ್ಥಳ ಯಾತ್ರೆ ಆರಂಭವಾಗಲಿದೆ. ಕುಣಿಗಲ್ ತಾಲೂಕಿನಿಂದ ಸಾವಿರಾರು ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್. ಈಗ ಬಿಜೆಪಿ ಅವರು ಧರ್ಮಸ್ಥಳ ಯಾತ್ರೆ ಮಾಡಿದ್ರು, JDS ಅವ್ರು ಮಾಡಿದ್ರು. ಅವರು ಧರ್ಮಸ್ಥಳ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಹಿಂದೂಗಳನ್ನ ಓಲೈಸೋ ತಂತ್ರ ಇದು, ರಾಜಕೀಯ ಯಾತ್ರೆ ಇದು ಅಂತ ಏನೆಲ್ಲ ಟೀಕೆಗಳನ್ನ ಮಾಡಿದಂಥ ಕಾಂಗ್ರೆಸ್ಸು ಈಗ ಅವರೇ ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ. ಯಾಕಾಗಿ ಯಾತ್ರೆ ಹೋಗ್ತಾ ಇದ್ದಾರೆ ಅಂತ ತನುಜ, ಖಂಡಿತವಾಗ್ಲೂ ಏನು ಬಿಜೆಪಿ ಆಯ್ತು ಮತ್ತೆ JDS ಬಳಿಕ ಈಗ ಕಾಂಗ್ರೆಸ್ ನಲ್ಲೂ ಸಹ ಒಂದು ಧರ್ಮಸ್ಥಳ ಯಾತ್ರೆ ನಡೀತಾ ಇರುವಂತದ್ದು. ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ SIT ರಚನೆ ಆದಾಗ ಬಳಿಕ ಆ ಧರ್ಮಸ್ಥಳದ ಇಶ್ಯೂ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಪಸ್ವರ ಒಂದು ಕೇಳ್ಪಡ್ತು. ಜೊತೆಗೆ ಅವ್ರ ವಿರುದ್ಧ ಎಲ್ಲೋ ಒಂದ್ ಕಡೆ ಭಕ್ತರ ಒಂದು ಇದರಲ್ಲಿ ಅಸಮಾಧಾನ ಸಹ ಒಂದು ಕೇಳ್ಪಡ್ತು. ಅದೇ ಒಂದು ರಾಜಕೀಯವಾಗಿ ಬಿಜೆಪಿ ಮತ್ತೆ JDS ಎರಡೂ ಪಕ್ಷಗಳು ಆ ಧರ್ಮಸ್ಥಳ ಚಲೋ ಮಾಡುವ ಮೂಲಕ ಸಾಕಷ್ಟು ರೀತಿಯಲ್ಲಿ ಏನೋ ಒಂದು ಧರ್ಮಸ್ಥಳ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಸಂದೇಶ ಸಾರಿದ್ರು. ಇದೀಗ ಆ ಒಂದು ಸರದಿಗೆ ಕಾಂಗ್ರೆಸ್ ಕೂಡ ಸೇರಿರುವಂತದ್ದು. ಯಾಕೆಂತಂದ್ರೆ ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಕಾಂಗ್ರೆಸ್ನ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ಏನು ಕಾಂಗ್ರೆಸ್ನ ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಏನಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಂಡಿರುವಂತದ್ದು. ಈ ಯಾತ್ರೆಯಲ್ಲಿ ಸಾವಿರಾರು ಏನು ಜನರು ನೂರಾರು ಕಾರುಗಳಲ್ಲಿ ಸಹ ಒಂದು ಭಾಗಿಯಾಗ್ತಾ ಇರುವಂತದ್ದು. ಇವತ್ತು JKBMS ಏನೋ ಒಂದು ಜಿಲ್ಲೆ ಶಾಲಾ ಕ್ರೀಡಾಂಗಣದಲ್ಲಿ ಈ ಒಂದು ಧರ್ಮಸ್ಥಳ ಚಲೋ ಒಂದು ಯಾತ್ರೆಗೆ ಒಂದು ಹಸಿರು ನಿಶಾನೆ ತೋರಿಸುವ ಮೂಲಕ ಏನು ಕುಣಿಗಲ್ನಿಂದ ಒಂದು ಧರ್ಮಸ್ಥಳಕ್ಕೆ ನೂರಾರು ಕಾರುಗಳ ಮುಖಾಂತರ ಸಾವಿರಾರು ಭಕ್ತರು ಹೋಗ್ತಿರುವಂತದ್ದು. ಅಂದ್ರೆ ಪ್ರತಿ ಕಾರಿಗೂ ಸಹ ಒಂದು ಧರ್ಮಸ್ಥಳ ಯಾತ್ರದ ಪೋಸ್ಟರ್ ಹಾಕಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಬಾವುಟವನ್ನ ಕಟ್ಟಿ ಕಾರ್ಯಕರ್ತರು ನಾವು ಕೂಡ ಧರ್ಮಸ್ಥಳದ ಜೊತೆಗಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನ ಸಾರೋಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿರುವಂತದ್ದು. ಈ ಜೊತೆಗೆ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತು. ಜೊತೆಗೆ ಅದರ ರೀತಿಯ ಒಂದು ಷಡ್ಯಂತ್ರ ನಡೀತು. ಈ ಬಗ್ಗೆ ಏನು ಒಂದು DCM DK ಶಿವಕುಮಾರ್ ಅವರು ಕೂಡ ಮೊದಲ ಪ್ರತಿಕ್ರಿಯೆಯಲ್ಲೂ ಸಹ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರ ಆತ್ಮೀಯ ನೆಂಟರ ಆಗಿರುವಂತಹ ಒಂದು ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಏನಿದ್ದಾರೆ, ಇವರು ಕೂಡ ಕಾಂಗ್ರೆಸ್ನ ಯಾತ್ರೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಅದೀಗ ಅವರ ಮಾತಿನಂತೆ ಇವತ್ತು ಧರ್ಮಸ್ಥಳ ಚಲೋಗೆ ಒಂದು ಚಾಲನೆ ಕೊಟ್ಟಿರುವಂತದ್ದು. ಏನು ಒಂದು ಧರ್ಮಸ್ಥಳದ ಭಕ್ತಗಣ ಏನಿದೆ, ಆ ಒಂದು ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಅಪಪ್ರಚಾರ ಆಗಬಾರದು, ಈ ಷಡ್ಯಂತ್ರ ಇಲ್ಲಿಗೆ ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ನೈತಿಕ ಬೆಂಬಲ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈ ಯಾತ್ರೆಯನ್ನ ಕೈಗೊಳ್ತಿದೀವಿ ಅನ್ನುವಂತಹ ಮಾತುಗಳನ್ನ ಡಾಕ್ಟರ್ ರಂಗನಾಥ್ ಅವರು ಆಡ್ತಿರುವಂತದ್ದು. ಈ ಒಂದು ರಂಗನಾಥ್ ಅವರ ಒಂದು ಕಾರ್ಯಕ್ಕೆ ಏನು ಕ್ಷೇತ್ರದಾದ್ಯಂತ ಪಕ್ಕದ ಕ್ಷೇತ್ರ ಸೇರಿದಂತೆ ಕಾಂಗ್ರೆಸ್ನ ನೂರಾರು ಕಾರುಗಳು ಸಹ ಒಂದು ಕಾರ್ಯಕರ್ತರು ಒಂದು ಭಾಗಿಯಾಗಿರುವಂತದ್ದು. ಸಾವಿರಾರು ಕಾರ್ಯಕರ್ತರು ಕುಣಿಗಲ್ನಿಂದ ಧರ್ಮಸ್ಥಳದ ಹೊರಟಿರುವಂತದ್ದು. ಓಕೆ, ಧನ್ಯವಾದಗಳು ಯಶಸ್ಸು ನಿಮ್ಮೆಲ್ಲ ಮಾಹಿತಿಗೆ.
ಥ್ಯಾಂಕ್ ಯು.